ಅದೇ ರೀತಿಯಲ್ಲಿ ಒಬ್ಬ ನಾಯಕನ ಗುಣಗಳು ಇಡೀ ರಾಷ್ಟ್ರದ ಭವಿಷ್ಯವನ್ನು ನಿರ್ಧರಿಸುತ್ತವೆ. ಇಂದಿನ ಈ ವಿಡಿಯೋದಲ್ಲಿ ನಾವು ವಾಲ್ಮೀಕಿ ರಾಮಾಯಣದಲ್ಲಿರುವ ಒಂದು ಅತ್ಯಂತ ಅರ್ಥಪೂರ್ಣ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಈ ಶ್ಲೋಕವು ಕೇವಲ ಒಬ್ಬ ರಾಜನ ಬಗ್ಗೆ ಮಾತ್ರ ಮಾತನಾಡುವುದಿಲ್ಲ. ಇದು ಒಬ್ಬ ನಾಯಕ, ಒಬ್ಬ ತಂದೆ, ಒಬ್ಬ ಶಿಕ್ಷಕ, ಒಬ್ಬ ಅಧಿಕಾರಿ ಅಥವಾ ಸಮಾಜದ ಯಾವುದೇ ಜವಾಬ್ದಾರಿಯುತ ವ್ಯಕ್ತಿಯ ಜೀವನಕ್ಕೂ ಅನ್ವಯಿಸುತ್ತದೆ. ಆ ಶ್ಲೋಕ ಯಾವುದಂತ ಹೇಳಿದರೆ, ಯಥಾ ದೃಷ್ಟಿ ಶರೀರಸ್ಯ ನಿತ್ಯಮೇವ ಪ್ರವರ್ತತೆ ತಥಾ ನರೇಂದ್ರೋ ರಾಷ್ಟ್ರಸ್ಯ ಪ್ರಭವ ಸತ್ಯಧರ್ಮ ಇವು. ಈ ಶ್ಲೋಕದ ಅರ್ಥ, ಹೇಗೆ ಕಣ್ಣುಗಳು ನಮ್ಮ ದೇಹವನ್ನು ಸರಿಯಾದ ದಾರಿಯಲ್ಲಿ ನಡೆಸುತ್ತವೆಯೋ ಅದೇ ರೀತಿ ಒಬ್ಬ ರಾಜನು ಅಥವಾ ನಾಯಕನು ತನ್ನ ರಾಷ್ಟ್ರದಲ್ಲಿ ಸತ್ಯ ಮತ್ತು ಧರ್ಮದ ಬೆಳವಣಿಗೆಗೆ ಕಾರಣನಾಗುತ್ತಾನೆ. ಕಣ್ಣುಗಳು ಸರಿಯಾಗಿ ಕಾರ್ಯನಿರ್ವಹಿಸಿದರೆ ದೇಹವು ಸರಿಯಾದ ಮಾರ್ಗದಲ್ಲಿ ಸಾಗುತ್ತದೆ. ಕಣ್ಣುಗಳು ತಪ್ಪಾದ ದಾರಿಯನ್ನು ತೋರಿಸಿದರೆ ದೇಹವು ಅಪಾಯಕ್ಕೆ ಸಿಲುಕುತ್ತದೆ. ಅದೇ ಒಮ್ಮೆ ಯೋಚಿಸಿ ನೋಡಿ, ನಮ್ಮ ದೇಹದಲ್ಲಿ ಎಷ್ಟೇ ಶಕ್ತಿ ಇದ್ದರೂ ಕಣ್ಣುಗಳು ಮಾರ್ಗದರ್ಶನ ಇಲ್ಲದೆ ನಾವು ಸರಿಯಾಗಿ ನಡೆಯಲು ಸಾಧ್ಯವಾಗುವುದಿಲ್ಲ. ಕಣ್ಣುಗಳು ದೇಹಕ್ಕೆ ದಿಕ್ಕು ತೋರಿಸುತ್ತವೆ. ಯಾವುದು ಒಳ್ಳೆಯದು, ಯಾವುದು ಅಪಾಯ, ಯಾವ ದಾರಿಯಲ್ಲಿ ಹೋಗಬೇಕು ಎಂಬುದನ್ನು ತಿಳಿಸುತ್ತವೆ. ಆದ್ದರಿಂದ ಕಣ್ಣುಗಳನ್ನು ದೇಹದ ಮಾರ್ಗದರ್ಶಕ ಎಂದು ಕರೆಯುತ್ತಾರೆ. ಅದೇ ರೀತಿ ಒಂದು ರಾಷ್ಟ್ರದಲ್ಲಿ ನಾಯಕನ ಪಾತ್ರ ಬಹಳ ಮುಖ್ಯ. ನಾಯಕನು ಪ್ರಾಮಾಣಿಕನಾಗಿದ್ದರೆ ಜನರು ಪ್ರಾಮಾಣಿಕರಾಗುತ್ತಾರೆ. ನಾಯಕನು ಧರ್ಮವನ್ನು ಪಾಲಿಸಿದರೆ ಜನರು ಧರ್ಮದ ಮಾರ್ಗದಲ್ಲಿ ನಡೆಯುತ್ತಾರೆ. ನಾಯಕನು ಭ್ರಷ್ಟನಾಗಿದ್ದರೆ ಭ್ರಷ್ಟಾಚಾರ ಸಮಾಜದ ಎಲ್ಲ ಹಂತಗಳಿಗೂ ಹರಡಿಬಿಡುತ್ತದೆ. ಆದ್ದರಿಂದ ಒಬ್ಬ ನಾಯಕನ ಗುಣಗಳು ಕೇವಲ ಅವನ ವೈಯಕ್ತಿಕ ವಿಷಯವಾಗಿರುವುದಿಲ್ಲ, ಅದು ಇಡೀ ಸಮಾಜದ ಮೇಲೆ ಪರಿಣಾಮ ಬೀರುತ್ತದೆ. ವಾಲ್ಮೀಕಿ ರಾಮಾಯಣದಲ್ಲಿ ಶ್ರೀರಾಮನು ಆದರ್ಶ ರಾಜನಾಗಿ ಚಿತ್ರಿಸಲ್ಪಟ್ಟಿರುತ್ತಾನೆ. ಶ್ರೀರಾಮ ಸತ್ಯವನ್ನು ಎಂದಿಗೂ ಬಿಟ್ಟಿರಲಿಲ್ಲ. ಧರ್ಮಕ್ಕಾಗಿ ತನ್ನ ಸುಖವನ್ನು ತ್ಯಜಿಸಿದನು. ತಂದೆಯ ಮಾತನ್ನು ಉಳಿಸಿಕೊಳ್ಳಲು 14 ವರ್ಷಗಳ ಕಾಲ ವನವಾಸವನ್ನು ಸ್ವೀಕರಿಸಿದನು. ಅವನ ಆಡಳಿತದಲ್ಲಿ ಜನರು ಸುಖ, ಶಾಂತಿ ಮತ್ತು ನ್ಯಾಯದಿಂದ ಬದುಕಿದರು. ಇದನ್ನೇ ರಾಮರಾಜ್ಯ ಎಂದು ಕರೆಯಲಾಗುತ್ತದೆ. ರಾಮನಂತಹ ನಾಯಕ ಇದ್ದಾಗ ಸತ್ಯ ಮತ್ತು ಧರ್ಮವು ರಾಷ್ಟ್ರದಲ್ಲಿ ಬೆಳೆಯುತ್ತದೆ ಎಂಬುದನ್ನು ಈ ಶ್ಲೋಕ ನಮಗೆ ತಿಳಿಸುತ್ತದೆ. ಈ ಶ್ಲೋಕವು ಕೇವಲ ರಾಜರಿಗೆ ಮಾತ್ರ ಅನ್ವಯಿಸುವುದಿಲ್ಲ, ಒಬ್ಬ ಕುಟುಂಬದ ಮುಖ್ಯಸ್ಥನಿಗೂ ಅನ್ವಯಿಸುತ್ತದೆ. ತಂದೆ ತಾಯಿ ಉತ್ತಮ ಗುಣಗಳನ್ನು ಹೊಂದಿದರೆ ಮಕ್ಕಳು ಸಹ ಅದನ್ನೇ ಅನುಸರಿಸುತ್ತಾರೆ. ಶಿಕ್ಷಕರು ಒಳ್ಳೆಯ ಮೌಲ್ಯಗಳನ್ನು ಕಲಿಸಿದರೆ ವಿದ್ಯಾರ್ಥಿಗಳು ಭವಿಷ್ಯ ಉತ್ತಮವಾಗುತ್ತದೆ. ಕಂಪನಿಯ ನಾಯಕ ಪ್ರಾಮಾಣಿಕನಾಗಿದ್ದರೆ ಉದ್ಯೋಗಿಗಳು ಪ್ರಾಮಾಣಿಕರಾಗುತ್ತಾರೆ. ಅಂದರೆ ನಾಯಕತ್ವ ಎಲ್ಲೆಡೆ ಮುಖ್ಯವಾಗಿದೆ. ಸತ್ಯ ಮತ್ತು ಧರ್ಮದ ಶಕ್ತಿ. ಸತ್ಯ ಮತ್ತು ಧರ್ಮವು ಯಾವುದೇ ಸಮಾಜದ ಅಡಿಪಾಯವಾಗಿದೆ. ಸತ್ಯ ಇಲ್ಲದಿದ್ದರೆ ನಂಬಿಕೆ ಉಳಿಯುವುದಿಲ್ಲ. ಧರ್ಮ ಇಲ್ಲದಿದ್ದರೆ ನ್ಯಾಯ ಉಳಿಯುವುದಿಲ್ಲ. ನ್ಯಾಯ ಇಲ್ಲದಿದ್ದರೆ ಶಾಂತಿ ಕೂಡ ಉಳಿಯುವುದಿಲ್ಲ. ಆದ್ದರಿಂದ ಈ ಶ್ಲೋಕವು ಸತ್ಯ ಮತ್ತು ಧರ್ಮವನ್ನು ಕಾಪಾಡುವ ನಾಯಕನ ಅಗತ್ಯವನ್ನು ಒತ್ತಿ ಹೇಳುತ್ತದೆ. ಇಂದು ನಾವು ಉತ್ತಮ ಸಮಾಜವನ್ನು ನಿರ್ಮಿಸಬೇಕೆಂದರೆ ಮೊದಲು ನಮ್ಮ ಜೀವನದಲ್ಲಿ ಸತ್ಯ ಮತ್ತು ಧರ್ಮವನ್ನು ಅಳವಡಿಸಿಕೊಳ್ಳಬೇಕು. ನಾವು ನಾಯಕರಾಗಿರಲಿ ಅಥವಾ ಸಾಮಾನ್ಯ ವ್ಯಕ್ತಿಯಾಗಿರಲಿ, ನಮ್ಮ ನಡೆ ನುಡಿಗಳು ಇತರರ ಮೇಲೆ ಪರಿಣಾಮ ಬೀರುತ್ತವೆ. ಆದ್ದರಿಂದ ನಾವು ನಮ್ಮ ಕುಟುಂಬಕ್ಕೆ, ಸ್ನೇಹಿತರಿಗೆ ಮತ್ತು ಸಮಾಜಕ್ಕೆ ಒಳ್ಳೆಯ ಮಾದರಿಯಾಗಬೇಕು. ಈ ವಾಲ್ಮೀಕಿ ರಾಮಾಯಣದ ಶ್ಲೋಕವು ನಮಗೆ ಒಂದು ಅಮೂಲ್ಯ ಸಂದೇಶವನ್ನು ನೀಡುತ್ತದೆ. ಈ ಶ್ಲೋಕದ ಸಂದೇಶ ನಿಮಗೆ
ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಎಲ್ಲರಿಗೂ ಧನ್ಯವಾದಗಳು.